ಅದೇ ನಾಳೆ ಕಿಲ್ ನಾಡ್ದು. ದಿನೇಶ ಫೋನ್ ಮಾಡಿದ್ದ. ಯಾವ ದಿನ ಹೇಳಿ? ಲೇ ನೆನೆ ಕುಡ್ದು ರೋಸ್ತಿದ್ನಲ್ಲೋ. 30,000. ಬೇಡ ಯಾಕೋ? ಬೇಡ. ಲೇ ನೆನ್ನೆ ಎಲ್ಲ ಬೇಕು ಅಂದ್ರೆ ಇವಾಗ ಏನಕ್ಕೆ ಬೇಡ ಅಂತಿದಿ ಹೇಳಲ್ಲ, ಏನಕ್ಕೆ ಅಂತಲೇ? ಕೆಳಗಿಡೋದೆಲ್ಲ ಫೋಟೋ ತೆಗ್ ಕಳ್ಸು ಅಂತ ಅಂತೀರಲ್ಲ. ಕೆಳಗಿಡೋದೆಲ್ಲ ಫೋಟೋ ತೆಗ್ ಕಳ್ಸು ಅಂತ. ಲೇ ಅಂದ್ರೆ ಈಗ ಚೆಕ್ಗಳು ಕೊಡ್ತಾರೆ, ಯಾರ್ಯಾರೋ ಚೆಕ್ಗಳು ಒಂದೊಂದು ಚೆಕ್ಗಳೊಳಗೆ ಹೆಸರಿರುತ್ತೆ, ಒಂದೊಂದ್ರಲ್ಲಿ ಹೆಸರಿರಲ್ಲ. ಚೆಕ್ಕು ಮೋಸ ಆಗ್ಬಿಡುತ್ತೆ. ಅದಕ್ಕೆ ನಿಂದೊಂದು ಸಾಮಾನ್ದು ಫೋಟೋ ಹೊಡೆದು ಕಳ್ಸಿದ್ರೆ ಅದು ಅವಂದೇ ಅಂತ ಗೊತ್ತಾಗುತ್ತಲ್ಲ ನಿಂದೆ ಅಂತ. ಬೇಡ ಬೇಡ. ಏನ್ ಸಾಮಾನ್ಯ ಬೇಡವಾ? ಸಾಲ ಸರಿ ಮಾತಾಡೋದೇನು ಹಂಗ್ ಮುಳುಗ್ತಿದ್ಯಾ? ನನಗಿದ್ದೆ ಅಂದ್ರೆ ಅವಂಗ ಅಂದ ದಿನೇಶ, ಕೇಳಂಗಿದ್ರೆ 30,000 ಕೊಡ್ತೀನಿ, ಬಡ್ಡಿ ಕೊಡಂಗಿದ್ರೆ ಕೊಡ್ಲಿಲ್ಲ ಅಂದ್ರೆ ದಿವಸ ಒಂದ್ ಎಗ್ ಪಪ್ಸ್ ತಿನ್ಕೊಂಡ್ ಬರ್ತೀನಿ ಬೇಕ್ರಿ ಹತ್ರ ಹೋಗಿ ಅಂತ ಅಂದ. ಬೇಕ್ರಿ ಓನರ್ ಬೈತಾರ, ಅದೊಂದು ಮಾಡೋದಿಲ್ಲ, ನಾನ್ ಲೆಕ್ಕಕ್ಕೆ ಹಾಕ್ತಾರೆ ಆಮೇಲೆ. ಹೌದಾ? ಮತ್ತೆ ಬಡ್ಡಿ ಕೊಡಲ್ವ ನೀನ್ ಅದಕ್ಕೆ? ಬೇಡ, ದುಡ್ಡು ಸಾಲ ಬೇಡ. ಬೇಡವಾ? ಕೂಡ್ಲು ಫೋಟೋ ಕೇಳ್ತೀರಿ, ಉಗ್ರು ಕಾರ್ಡುಗಳು ಎಲ್ಲ ಎಲ್ಲಿ? ಅವನು ಚೆಕ್ ಬೇಡ, ಕೊಡಂಗಿದ್ರೆ ನೀನ್ ಸಾಮಾನ್ದೊಂದು ಫೋಟೋ ಕೊಡು, ಇಲ್ಲ ಅಂತಂದ್ರೆ ಉಗ್ರು ಕೂದ್ಲು ಆಮೇಲೆ ಬಟ್ಟೆ ಮೈ ಮೇಗ್ಲದು ಅದೊಂದ್ ಚೂರು ಕೊಡ್ಬೇಕಂತ, ಒಂದ್ ಚೂರು ಕಟ್ ಮಾಡಿ. ಮಾಟ ಮಾಡ್ಸಕ, ಮಂತ್ರ ಮಾಡ್ಸಕ್ಕೆ? ಅದೇ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮಾಟ ಮಂತ್ರ ಮಾಡ್ಸಕ್ ಅಷ್ಟೇ ಕಣಲ್ಲಿ. ಬೇಡ ಅಷ್ಟೊಂದು. ಭಯ ಆಗುತ್ತೆ ನಮ್ಗೆ, ಬೇಡ. ಭಯ ಆಗುತ್ತಾ? ರಾತ್ರಿ ನಾವ್ ಅದೆಲ್ಲ ಹೋಗಿದ್ದು, ಹಂಗೆ ನಿಂದು ಕೇಳ್ದ ಕಣೋ. ಏನಂತ? ಅದೇ ಶಾಸ್ತ್ರನ, ಹೆಣ್ಣಿಂದು ಏನು ಎತ್ತ ಅಂತ. ಅವನಿಗೆ ಈ ವರ್ಷದಾಗ ಏನಾರ ಮದ್ವೆ ಮಾಡ್ಬೇಡ್ರಿ, ಈ ವರ್ಷದಾಗ ಏನಾರ ಮದ್ವೆ ಆದ್ರೆ ಅವನು ಸುಮ್ಮನೆ ಬೆಂಗಳೂರು ಕೆಲ್ಸಕ್ಕೆ ಹೋದಾಗ ಅವ್ನ ಹೆಂಡತಿ ಅಕ್ರಮ ಸಂಬಂಧ ಇಕ್ಕೊಂತಾಳೆ, ಅವನ ಫ್ರೆಂಡ್ ಜೊತೆಗೇನೆ, ಆಮೇಲೆ ಮಗು ಅವನ್ಗಾಗುತ್ತೆ, ಹೆಸರು ಇವಂದ್ ಬರುತ್ತೆ ಅಂತ ಅಂದ್ರು ಕಣ. ಸಂಬಂಧ ಆಗ್ಬಾರ್ದು ಅಂತನಾ? ಅಲ್ಲ ನೀನ್ ಮದ್ವೆ ಆಗ್ತೀಯ ಅನ್ಕೋ, ಮಕ್ಳುನ ನಿಮ್ ಫ್ರೆಂಡ್ ಯಾರಾದ್ರೂ ಮಾಡ್ತಾರಂತೆ. ಅಂದ್ರೆ ಲೇ ನೀನ್ ಮದ್ವೆ ಆಗ್ತೀಯಾ, ನೀನ್ ಬೇಕ್ರಿ ಕೆಲ್ಸಕ್ಕೆ ಹೋಗಿರ್ತೀಯಲ್ಲ, ಅವಾಗ ನೀನ್ ಹೆಂಡತಿ ಅಕ್ರಮ ಸಂಬಂಧ ಮಡಿಕೊಂಡು ಬೇರೆಯವ್ರ ಮಕ್ಳು ಮಾಡ್ತಾರಂತೆ. ಬೇರೆಯವ್ರ ಮನೆಗೆ ಹೋಯ್ತಾರೆ ಅಂತನಾ? ಬೇರೆಯವ್ರ ಮನೆಗೆ ಯಾಕೆ ಹೋಯ್ತಾರೆ? ನಮ್ಮಟ್ಟೆ ಹೇಗಿರ್ತಾರೆ? ಇಲ್ಲೇ ಅವ್ರು ಬೇರೆ ಲವರ್ನ ಹುಡ್ಕೊಂತಾರೆ ಅಂತ. ಲವರ್ ಇರ್ತಾರೆ ಅಂತನಾ ಅವ್ರಿಗೆ? ಅವ್ರು ಬೇಡ, ಬೇರೆ ಅವ್ರು ಬಿಟ್ಟು ಬೇರೆಯವ್ರನ್ನಾಗೋದು. ಮದ್ವೆ ಆಗಿರ್ತೀಯಲ್ಲೋ? ಅಯ್ಯೋ ಆಗಿಲ್ಲ ನಾನು. ಅಲ್ಲ ಆದ್ಮೇಲೆ ಏನೋ ನಂಗೆ ಗೊತ್ತಾಯ್ತು ಅಂದ್ರೆ ಏನ್ ಮಾಡ್ತೀಯೋ? ಗೊತ್ತಾದ್ರೆ ನಿಮ್ ಮನೆಗೆ ಹೋಗು ಅನ್ನೋದಷ್ಟೇ. ಆತರ ಏನಕ್ ಮಾಡ್ತೀರಾ? ಇಬ್ರು ಕ್ಲೀನ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ರಿ. ನೀನು ಅವನು ಅದೇ ಅವನ್ ಲವರು ಏನ? ನೀವ್ ಯಾರ ಕಡೆಯವ್ರು ಹೇಳಿ? ನೀವ್ ಯಾರ ಕಡೆಯವ್ರು ಹೇಳಿ? ನಾನ್ ಕಣ ಮನೋಜ. ಈಗ ನಮ್ಮ ಮನೆ ಇಲ್ಲಿ ನಿಮ್ ಮನೆ ತಗ ಬರ್ತಾ ಇದೀನಿ, ಬಾ ಇಲ್ಲೇ ಮಾತಾಡೋಣ ಡೈರೆಕ್ಟ್ ಆಗಿ. ನಿಮ್ ಮನೆ ತಗ ಬರ್ತೀನಿ ಈಗ, ಬಾ ಅಲ್ಲೇ ಡೈರೆಕ್ಟ್ ಆಗಿ ಮಾತಾಡೋಣ. ನೀನ್ ಯಾಕೋ ಏನೇನೋ ಮಾತಾಡ್ತಿದ್ದಿ ಫೋನಲ್ಲಿ. ಫೋನಾಗ ಏನೇನೋ ಅಲ್ಲ ಕಣಲ್ಲಿ, ನಾನು ಮದ್ದೂರ್ ಮೆಂಗಡೆ ಕಾಸು. ಲೇ ಮದ್ದೂರತ್ತ ನಾನು ಆ ಮನೋಜ ಕಣ, ನಿಮ್ಮೂರ್ ಮನೋಜ ಅಲ್ಲ. ಇನ್ಯಾರು ಅಂತ ನಂಗೆ ಗೊತ್ತಿಲ್ವಲ್ಲ, ಬೇರೆ ಯಾರು? ಲೇ ಬೆಂಗಳೂರಿಗೆ ಮೆಜೆಸ್ಟಿಕಲ್ ಸಿಕ್ಕಿರ್ಲಿಲ್ವಾ ಒಂದ್ಸರಿ? ಬಸ್ಸಾಗ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿರ್ಲಿಲ್ವಾ? ನಿನ್ ಫೋನ್ ನಂಬರ್ ಕೊಟ್ಟೋಗಿದ್ದೀನಿ ನೋಡು.
ಒಂದ್ಸತಿ ನಾವು ನಿಮ್ಮೂರ್ ಪಕ್ಕದವ್ರು ಅಂತೇಳಿ ನಮ್ಮ ಬೇಸಿಗೆ ನಂಬರ್ ಇಸ್ಕೊಂಡಿದ್ರಲ್ಲ. ಹ್ಞೂ ನೋಡಿ ಕರೆಕ್ಟಾಗಿ ಹೇಳ್ದ ನೋಡು. ಮಾತಾಡ್ಬೇಕಾರೆ ಗೊತ್ತಾಗಿ ನಾವು ನಿಮ್ಮೂರ್ ಸೈಡ್ ಅಂತೇಳಿ. ದೊಡ್ಡಿ ಕೆ ಎಂ ದೊಡ್ಡಿ ಯಾರು ಏನ್ ಗೊತ್ತಾ, ನಾನು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಮತ್ತೆ ನೀವು ಬೇರೆ ಏನೋ ಹೆಸರು ಹೇಳ್ತಿರಲ್ಲ, ನನಗೆ ಗೊತ್ತಾಗಲಿಲ್ಲ. ಹೌದಿಲ್ಲ, ನನ್ನ ಹುಟ್ಟ ಹೆಸರು ಅದೇನೆ. ಹಂಗೆ ನಾನು ಏನಕ್ ಮಾಡ್ದೆ ಗೊತ್ತಾ ನಿಮ್ಗೆ, ಒಂದ್ ಸಮಸ್ಯೆ ಇವ್ರು ಕರ್ಕೊಂಡ್ ಬಂದಿದ್ರಲ್ಲ, ಅವ್ರು ಚೆನ್ನಾಗಿದ್ದಾರ? ದುಡ್ಡಿಲ್ಲ ಅಂತ ಇಸ್ಕೊಂಡು ಹೋಗಿದ್ರಲ್ಲ, ಫೋನ್ ಪೇ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮೂರು ಬಂದ್ಬಿಟ್ಟು. ಕೊಟ್ನಲ್ಲ ನಾನು, ಫೋನ್ ಪೇನೇ ಇಲ್ಲ ಅಂಟು. ಅಲ್ಲ, ಅವ್ರು ನನಗೆ ಕೊಡ್ಸಿದ್ರಲ್ಲ, ಅವ್ರಿಗೆ ಕೊಟ್ಬಿಟ್ಟೆ ದುಡ್ಡು. ನಾನೇ ಕೊಟ್ಟಿದ್ದು ನಿಮ್ಗೆ. ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ನಲ್ಲ, ಅವ್ನು ಇಸ್ಕೊಂಡು ನಾನು ಕೊಟ್ಟೆ ಅಂತ. ನಿಮ್ ಜೊತೆಗೆ ಯಾರು ಬಂದಿದ್ರಿ ಹೇಳಿ? ಇವನ್ಗೆ, ಕಾರ್ತಿಗೆ. ನನ್ನ ಜೊತೆ ಇರ್ತಾರ, ಅವ್ನು ಕೊಟ್ರಾ? ಅವ್ನು ಕೊಟ್ಟೆ, ಅವ್ನು ಇಸ್ಕೊಂಡ ನಿನಗೆ ಕೊಡ್ಬೇಕು ಸೂರ್ಯ ಹಿಂಗೆ ಅಂತ. ಬೋಳೆ ಮಗ ಕೊಟ್ಟೆ ಇಲ್ಲ ನಂಗೆ. ನಿಮ್ಮ ಹೆಸರು ಸೂರ್ಯ ಅಲ್ವಾ ಮತ್ತೆ? ನಿಮಗೆ ಕೊಡ್ಬೇಕು. ಬೇಕ್ರಿ ಹತ್ರ ಬಂದಿದ್ರಲ್ಲ, ನಾವು ಯಾವ್ದು ಅಂತ ಕೇಳಿ ಕೆಎಂ ದುಡ್ಡು ಅಂದಾಗ ನಾವು ನಿಮ್ಮೂರು ಅಂದ್ಬಿಟ್ಟಿದ್ಗೆ ದುಡ್ಡು ಕೊಟ್ಟಿದ್ದಲ್ಲ. ಕರೆಕ್ಟ್. ನಿಮ್ದು ದೊಡ್ಡದು. ಬಂದಿದ್ರಿ? ಯಾವಾಗ ಬಂದಿದ್ರಿ? ಎಲ್ಲಿಗೆ? ಬೇಕ್ರಿ ಹತ್ರಕ್ಕೆ ಅವಾಗ ಬಂದಿದ್ವಲ್ಲ ಮುಂಚೆ. ಅವನ ಕೈ ಕೊಟ್ಟಿದ್ದೀರಾ? ಅವನ ಕೈ ಕೊಟ್ಟಿದ್ದೀನಪ್ಪ. ಬೇಕಾರೆ ಕೇಳ್ತೀನಿ ಬಿಡಿ. ದೇವ್ರೇ, ನಾವು ಸುಳ್ಳು ಪಳ್ಳು ಹೇಳೋದಲ್ರಿ, ನಾವ್ ಅಂತ ಜನ ಅಲ್ಲ. ಸುಳ್ಳು ಪಳ್ಳು ಹೇಳಿದ್ರೆ ಬೇಸ್ತಾರ. ಇದು ಭಾನುವಾರ ಹಬ್ಬಕ್ಕೆ ಬನ್ನಿ. ಭಾನುವಾರ ಹಬ್ಬಕ್ಕ? ನಾನು ಚಿಕನ್ ತಿನ್ನಲ್ಲ ಕಣಪ್ಪಿ, ಮಟನ್ ಅಷ್ಟೇ ತಿನ್ನೋದು. ಮಟನು ಮಾಡಿಸ್ತೀವಿ, ಮಟನು ಚಿಕನು ಇವು ಅವು ಎಲ್ಲ ಮಾಡಿಸ್ತೀವಿ. ಹೌದಾ? ಕೊಬ್ಬರಿಗೊಳೆ ಕೊಡ್ಬಳೆ ಇದ್ ಮಾಡ್ತಾವ್ರ, ಕಜಾಯ ಮಾಡ್ತಾವ್ರೆ. ನಿಮ್ಗೆ ಇಷ್ಟ ಅಲ್ರ ಕಜಾಯ ಕೊಡ್ಬಳೆ? ಅವಾಗ ಹೇಳಿದ್ರಲ್ಲ. ಹೇಳಿದ್ನ? ಹೇಳಿದ್ರಲ್ಲ. ಮಾಡಿಸ್ತಾವ್ರೆ ಇಡಕ್ಕೆ. ಬನ್ನಿ ಒಂದ್ 4 ಗಂಟೆ ಹಂಗೆ. 4 ಗಂಟೆಗೆ ಬರಲಾ? 4 ಗಂಟೆಗೆ ಬನ್ನಿ. ಅಲ್ಲೇ ಅಲ್ವಾ ಊರು? ಎಲ್ಲಿ ಹೇಳ್ರಿ? ಅಲ್ಲೇ ಮಾಬ್ಲಿ. ಈಗ ನಿಮ್ಮ ಕೆಎಂ ದೊಡ್ಡಿಯಿಂದ ಮುಂದಕ್ಕೆ ಬಂದ್ಬಿಡಿ, ಮಧುರ್ ಸೈಡಿಗೆ. ಮಧುರ್ ಸೈಡು. ಮಧುರ್ ಅಲ್ಲಿ ಬಂದು ಫೋನ್ ಮಾಡಿ ಹಳ್ಳಿ ಮಾಡ್ತಾವು. ಅಲ್ಲ ಕರೆಕ್ಟಾಗಿ ನಾವು ಕಾರಲ್ಲೇ ಬಂದ್ಬಿಡ್ತೀವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಅದೇ ಎಲ್ಲಿ ಬರೋ ಕರೆಕ್ಟಾಗಿ ಅಡ್ರೆಸ್ ಹೇಳ್ಬಿಡಿ. ಈಗ ಕೆಎಂ ದೊಡ್ಡಿಯಿಂದ ಮಧುರ್ ಸೈಡ್ಗೆ ಬಂದ್ಬಿಡಿ, ಮೈಸೂರು ಬೆಂಗಳೂರಿಗೆ ಹೋಗುತ್ತಲ್ಲ ಇದೆ. ಅಲ್ಲಿಂದ ಸರ್ಕಲ್ ಅದಲ್ಲ. ನಿಮ್ಮೂರ ಹೆಸರು ಏನು ಹೇಳಿ? ನಮ್ಮೂರು ಇಲ್ಲೇನೆ, ಕುಂಟೆ. ಏನು ಕುಂಟೆ? ಕುಂಟೆ. ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡಿ. ಹೌದಾ? ಅದೇ ಇದು ಅವತ್ತು ಬರ್ಬೋದಾ? ಅವತ್ತು ಯಾರು ಬೇಕಾದ್ರು ಬರ್ಬೋದು, ನಾವು ಫ್ರೆಂಡ್ಸ್ ಎಲ್ಲ ಬರ್ಬೋದಾ? ಬನ್ನಿ. ಎಷ್ಟು ಜನ ಬರ್ತೀರಾ? ಯಾರು, ನಾನು ಬೇರೆ ಯಾರನ್ನೂ ಕರ್ಕೊಂಬರಲ್ಲ. ಅದೇ ನನ್ನ ಸ್ಟೆಪ್ನಿ ಒಬ್ಳವಳೆ. ಅಂದ್ರೆ ಅದೇ ನನ್ನ ಸೆಟಪ್ ಇಕ್ಕೊಂಡಿರೋದಾ? ಇಕ್ಕೊಂಡಿರೋದು. ಅವ್ರನ್ನೆಲ್ಲ ಕರ್ಕೊಂಡ್ ಯಾಕೆ ಬರ್ತೀರಿ? ಇಲ್ಲ ಒಬ್ರೇ ಬನ್ನಿ. ಇಲ್ಲ, ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಮ್ಮ ಮನೇಲೆಲ್ಲ ಇದ್ ಮಾಡ್ತಾರೆ. ಇಲ್ಲ ಅವ್ರು ನಿಮ್ಮ ಮನೆಯವ್ರಿಗೆ ಏನ್ ಗೊತ್ತಾಗುತ್ತೆ? ನಮ್ಮ ಫ್ರೆಂಡು, ಅವ್ರ ಫ್ರೆಂಡ್ ಹೆಂಡತಿ ಅಂತ ಹೇಳಿ. ತಾಳಿ ಕಾಲುಂಗ್ರ ಅವೆಲ್ಲ ಇರೋದಿಲ್ವಲ್ಲ? ಎಲ್ಲ ಇರುತ್ತೆ. ಅವ್ರು ಹೇಳೋದ್ ಕೇಳಿಸ್ಕೊಳ್ಳಿ. ಅವ್ರಿಗೆ ಮದ್ವೆ ಆಗೈತೆ ಬೇರೆಯವರು. ನಾನು ಎಲ್ಲಿಗೋ ಹೋಗ್ಬೇಕಂತ ಅವರು ಊರಿಗೆ ಅಂತ ಬಂದಿದ್ದಾರೆ. ನಾವು ಹಿಂಗೆ ಬರ್ತೀನಿ. ನಿಮ್ಮ ಮನೆಗೇನೋ ಗಂಡ ಹೆಂಡತಿ ಅಂತ ಹೇಳಿದ್ರಿ. ಅವತ್ತು ರಾತ್ರಿ ಅಲ್ಲೇ ಇದ್ಬಿಟ್ಟು ಬೆಳಗ್ಗೆ ಬರ್ತೀವಿ. ಒಂದು ಸಪ್ರೇಟ್ ರೂಮ್. ಇಲ್ಲೇ ರೂಮ್ ಮಾಡ್ಕೊಡ್ಬೇಕಾ? ನಿಮ್ಮ ಮನೆಗೆ ಸಪ್ರೇಟ್ ರೂಮ್ ಕೊಟ್ರೆ ಸಾಕು. ಮರ್ಯಾದಸ್ಥರು ಎಲ್ಲ ಇರ್ತೀವಿ. ಸ್ವಾಮಿ ಸೂರ್ಯ ಅವ್ರೆ, ನಾವು ಮರ್ಯಾದಸ್ಥರ ಕಂಡ್ರಿ, ಏನ್ರಿ ಈ ತರ ಮಾತಾಡ್ತೀರಾ? ಬೇಜಾರು ಮಾಡ್ಕೋಬಿಡಿ. ಇಕ್ಕೊಂಡಿದ್ದೀರಲ್ಲ ಹಂಗಾಗಿ ಖಂಡಿತ ನೀವು ಬೇಜಾರು ಮಾಡ್ಕೋಬಿಡಿ. ಹೇಳಿದ್ದು ಅಷ್ಟೇ. ಅಲ್ಲಲ್ಲ, ಅವೆಲ್ಲ ಸರಿ ಅವು. ಇಕ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇಕ್ಕೊಂಡಿರೋರ್ಗೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ನೀವು. ಅಲ್ಲ ಅವಮಾನ ಅಂತಲ್ಲ, ಇದು ನೀವು ಬೇಜಾರು ಮಾಡ್ಕೋಬಿಡಿ. ಬೇಜಾರಲ್ಲ, ನೀವ್ ಹೇಳ್ತೀರಾ ಮಾತ್ಗೆ ಇಕ್ಕೊಂಡಿರೋರ್ಗೆಲ್ಲ ಬೇಜಾರಾಗ್ತೈತೆ. ನಮ್ದೇನ್ ಗೊತ್ತಾ, ಬರ್ತೀವಿ, ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಮಟನ್ ಒಂದ್ ಸ್ವಲ್ಪ ಚಿಕನ್ ತಿಂತೀವಿ, ಮೊಟ್ಟೆ ಎಲ್ಲ ಬೇಯಿಸಿರ್ತೀರಲ್ವಾ?
ಮೊಟ್ಟೆ ಬೇಯಿಸಿರ್ತೀವಿ. ಮೊಟ್ಟೆ ಎಲ್ಲ ಬೇಯಿಸಿರ್ತೀವಿ. ಆಮೇಲೆ ಮೊಟ್ಟೆ ಚಿಕನ್ ಎಲ್ಲ ತಿಂದು ಮಟನ್ ಎಲ್ಲ ತಿಂದಾದ್ಮೇಲೆ ಎಲೆ ಅಡಿಕೆ ಎಲ್ಲ ಕೊಡ್ತೀರಲ್ವಾ? ಎಲೆ ಅಡಿಕೆ, ಸುಣ್ಣ, ಸ್ವಲ್ಪ ಸಕ್ಕರೆ, ಸಕ್ಕರೆ ಎಲ್ಲ ಕೊಡ್ತಾರೆ ಇವ್ರ ಕಡೆ. ಕರೆಕ್ಟ್. ಮಟನ್ ತಿಂದ್ಬಿಟ್ಟು ಹಂಗೆ ಹಸಿ ಮೇಲೆ ಆಚೆಗೆ ಹೋಗ್ಬಾರ್ದು, ಸಕ್ಕರೆ ಒಂಚೂರು ಬಾಯಿಗೆ ಹಾಕೊಂಡು ಹೋಗ್ಬೇಕು. ಅದಕ್ಕೇನು ಇಲ್ಲ, ನಾವು ಆಚೆಗೆ ಏನ್ ಬರಲ್ಲ, ಅಲ್ಲೇ ಎಲ್ಲ ರೂಮ್ ಆಗ ಒಂಚೂರು ಜಾಗ ಕೊಟ್ರೆ ಅಲ್ಲೇ ಎಲ್ಲ ಮನೆ ಕಂಡಿಬ್ರು. ಇಲ್ಲ ರೂಮ್ ಇಲ್ಲ, ರೂಮ್ ಇಲ್ಲಿರೋ ಬಿದ್ದೋಯ್ತು, ಗಾಡಿ ಎಲ್ಲ ಬಿದ್ದೋಯ್ತು. ಇದು ಕೊಟ್ಟಿಗೆ ಐತಲ್ವ ನಿಮ್ದು? ಐತೆ. ಕೊಟ್ಟಿಗೆ ಮನೆಗೆ ಒಂದೆರಡು ಹಾಸಿಗೆ ಹಾಕಿ ಕೊಟ್ಬಿಡು ಸಾಕು, ಅಲ್ಲೇ ಅದೇ ಮನೆ ಕಂಡು. ಅಂದ್ರೆ ಮನೆ ಬಂದ್ರೆ ಊಟ ಮಾಡ್ಕೊಂಡು ಹೋಯ್ತಾರೆ ಎಲ್ರೂ. ಇಲ್ಲ ನಾವೇನು ಅಂತಂದ್ರೆ ಅಲ್ಲೇ ಮನೆ ಕಂಡು ಅದೇನ ಮಕ್ಳು ಮಾಡೋಣ ಅಂತ ನಾವು ಅಷ್ಟೇ. ಮಕ್ಳು ಮಾಡಕ್ಕೆ ಪ್ರಯತ್ನ ಪಡೋಣ. ನಿಮ್ಮನೆಗೆ ಏನೋ ಆದ್ರೆ ಒಳ್ಳೇದಾಗುತ್ತಾನೋ, ನಿಮ್ಮನೆಗಿಂದ ಮಾಡಿದ್ರೆ ಮಕ್ಳಾಗುತ್ತಾನೋ ಅಂತ ನಾವು. ಇವು ಫಸ್ಟ್ ನೈಟ್ ತರೋಣ. ಎಲ್ಲೆಲ್ಲ ಕರೆದಲ್ಲ ಇದು ನಿಮ್ಮ ಮನೆಗೆ ಇದ್ ಮಾಡ್ಕೊಳ್ಳಿ, ಇಲ್ಲಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ನಮ್ಮ ಮನೆಗೆ ಆಗಲ್ಲ, ಅವ್ರಿಗೆ ಬೇರೆ ಮದ್ವೆ ಆಗೈತೆ, ನನಗ್ ಬೇರೆ ಮದ್ವೆ ಆಗೈತೆ. ನಮ್ಮ ಮನೆಗೆ ಹೆಂಡತಿ ಇದಾರೆ, ಅವ್ರ ಮನೆಗೆ ಗಂಡ ಇದಾರೆ. ಜಗಳ ಕಾಣಿಸ್ತಾನೆ ಮನೆ ಹತ್ರ ಹಬ್ಬದಿನ. ಇದು ಇಲ್ಲಿ ಊಟ ಮಾಡ್ಕೊಂಬಿಟ್ಟು ಹೋಗ್ಬಿಡಿ. ಇಲ್ಲ ಇಲ್ಲೇ ಕೇಳಿಸ್ಕೊಳ್ಳಿ. ನಾವು ನೋಡಿ ಸ್ವಾಮಿ, ಒಂದು ಏನ್ ಮಾಡ್ತಿದ್ದೀರಾ? ಮುಳುಗ್ತಾ ಇದ್ದೀರಲ್ಲ, ಹೇಳ್ತಾ ಇದ್ದೀರಾ? ಇಲ್ಲ, ಇಲ್ಲಿ ಏನ್ ಒಂಚೂರು ಸಂಟಾಯ್ತು ಅಷ್ಟೇ. ಇದು ಊಟ ಮಾಡ್ಕೊಂಡು ಹೋಗ್ಬಿಡಿ, ಒಳ್ಳೇದಾಗ್ಲಿ ನಿಮ್ಗೆ. ಎಲ್ಲಿ ಹೋಗೋಣ ರಾತ್ರಿ ಹೊತ್ತು ಹೇಳ್ರಿ. ಹೌದು, ಗಲಾಟೆಗಳಾಯ್ತವೆ ನಿಮ್ಗೆ ಗೊತ್ತಿಲ್ರ. ಈ ಕಡೆ ಕಂಡೋರ್ ಏನ್ರನ್ನ ಇಲ್ಲಿ ಮನೆ ತಕ್ಕ ತಂದು ಇಟ್ಕೊಂಡು ಫಸ್ಟ್ ನೈಟ್ ಬಿಟ್ರೆ ಮನೇನ ಅಥವಾ ಏನು ಸುಳ್ಗಾರಿಕೆ ಮಾಡ್ತಾ ಇದೀಯ ಅಂತಾರೆ ಊರಲ್ಲಿ. ಸೂರ್ಯ ಅವ್ರೆ, ನೀವ್ ತಪ್ಪು ತಿಳ್ಕೊಂತ ಇದ್ದೀರಾ, ದೇವ್ರನ್ನೇ ತಪ್ಪು ತಿಳ್ಕೊಂತ ಇದ್ದೀರಾ. ನೀವ್ ಯಾಕೆ ಈ ತರ ಮಾತಾಡ್ತಿರೋದು ಹೇಳಿ? ಅದು ನಂಗೆ ಅರ್ಥ ಆಯ್ತದೆ, ಆದ್ರೆ ಊರವ್ರಿಗೆ ಸ್ವಲ್ಪ ಇಲ್ಲ ಇಲ್ಲಿ ಕೇಳಿ. ಇಲ್ಲಿ ನಾವು ಬರ್ತೀವಿ, ನಮ್ ಫ್ರೆಂಡ್ ಅವರು ಇದರಿಂದ ಬಂದಿದ್ದಾರೆ, ಕೆಎಂ ದೊಡ್ಡಿಯಿಂದ ಗಂಡ ಹೆಂಡತಿ ಬಂದಿದ್ದಾರೆ ಅಂತ ಅನ್ನಿ. ಅವಾಗ ನೀವು ಸುಮ್ನೆ ಅವ್ರ ಮುಂದೆ ಅಣ್ಣ ಊಟ ಆಯ್ತು, ಇನ್ನೇನು ಏನ್ಕ್ ಹೋಗ್ತೀರಾ, ಇಲ್ಲೇ ಇರ್ರಿ ಅಂತ ಆಯ್ತು ಅಂತ ನಾವು ಸುಮ್ಮನೆ ಅಂದ್ಬಿಡ. ನಿಮ್ಮ ಅಪ್ಪ ಅಮ್ಮಂಗೆ ಅವ್ರು ಲೇಟ್ ಆಗುತ್ತೆ, ಕಾರೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದಂತೆ, ಬೆಳಗ್ಗೆ ಎದ್ದು ಹೋಗ್ತಾರೆ ಅಂತ ಹೇಳಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನೆಲ್ಲ ಸ್ವಲ್ಪ ಈಚೆ ಮನ್ಗುಸು, ನಾವು ಒಳಗಡೆ ಮನೆ ಕಂತೀವಿ. ನಾವೇನ್ ಶಬ್ದ ಗಿಬ್ದ ಮಾಡಲ್ಲಪ್ಪ, ಏನು ಜೋರಾಗಿ. ಸರಿ ಎಲ್ಲ ಗೊತ್ತಾಗುತ್ತೆ. ಇದು ರೂಮ್ ತರ ಇಲ್ಲ, ಒಂಥರ ಸಣ್ಣ ಗೋಡೆ, ತುಂಡು ಗೋಡೆಗಳು ಇವೆಲ್ಲ ಸರಿ ಬರಲ್ಲ. ಊಟ ಮಾಡ್ಕೊಳ್ಳಿ, ಬೇಕಾದ್ರೆ ತಿಂಡಿ ಪಂಡಿ ಎಲ್ಲ ತುಂಬಿಕೊಡ್ತೀನಿ ಅವ್ರಿಗೆ. ಚಕ್ಲಿ ಇವು ಕೊಡ್ಬೋಳೆ ಉಂಡೆ, ಉಂಡೆ ಎಲ್ಲ ತುಂಬಿಕೊಡ್ತೀರಾ? ತಗೊಂಡ್ಬಿಟ್ಟು ನೀಲಗಿರಿ ತಪ್ಪು ಇದ್ರೆ ಅಲ್ಲಿ ಹೋಗ್ಬೋದಲ್ವಾ? ಅಷ್ಟೇ. ತೋಪು ಎಲ್ಲ ಇದೆಯಾ ನಿಮ್ ಮನೆ ಕಡೆ? ನಮ್ಮ ಮನೆ ಕಡೆ ಇಲ್ಲ. ಅಲ್ಲ, ನಿಮ್ ಮನೆ ಹಿಂದ್ಗಡಿಕೆ ಒಂದು ಚಾಪೆನೋ ಒಂದು ದಿಂಬು ತಾಮನ್ ಕೊಟ್ರೆ ಸಾಕು. ಟಾರ್ಪಲ್ ನಡೀತಾ? ಟಾರ್ಪಲ್ ಗೋಣಿಚೀಲ? ಗೋಣಿಚೀಲ ಬೇಡ, ಅದನ್ನೆಲ್ಲ ಚುಚ್ಕೊಳಲ್ವಾ ಮೈಗೆ? ಇದು ನಾವು ಹಬ್ಬ ಮಾಡ್ತಿಲ್ಲ ಈ ಸಲ. ಯಾಕೆ? ಯಾವ್ದೋ ಒಂದು ಸಾವಾಗ್ಬಿಟ್ಟೈತೆ ಈಗ ಸೂತ್ಕ ಆಗ್ಬಿಡ್ತಾ? ಹಬ್ಬ ಮಾಡ್ತಿಲ್ಲ. ಹೋಗ್ಬಿಡಿ, ಬರಕೇನು ಹೋಗ್ಬಿಡಿ, ಇದು ಹಬ್ಬ ಮಾಡ್ತಿಲ್ಲ. ಹೌದಾ? ನಾನು ಮತ್ತೀಗ ಅವಳಿಗೆಲ್ಲ ಹೇಳ್ಕೊಂಡಿದ್ದೆ ಹೋಗೋಣ ಅಂತ. ಯಾರು ಸತ್ತಾಗಿದ್ದು? ನಿಮ್ಮ ಅಪ್ಪನ? ಯಾರು ಸತ್ತಾಗಿದ್ದು? ಇಲ್ಲಿ ಯಾವ್ದೋ ಒಂದು ಹಳೆ ಇದು. ಅಲ್ಲ, ನಿಮ್ಮಂತವ್ರು ಇನ್ನೂ ಬದುಕಿದ್ದೀರಾ? ಅವ್ರು ಸತ್ತೋದ್ರ? ಹಲೋ, ಇದು ಈ ತರ ಎಲ್ಲ ಮಾತಾಡ್ಬಿಡಿ, ನಾವು ಇನ್ನ ಬದುಕಿ ಬಾಳವ್ರು. ಅಲ್ಲ, ಏನ್ ತಿಕ್ ಕಡ್ಡಿ ಕಂತಿದ್ಯಾ, ಹಂಗ್ ಮಾತಾಡ್ತಿದ್ಯಲ್ಲ? ಹಲೋ, ಹೇಳಿ. ತಿಕ್ಕಿ ಕಡ್ಡಿ ಕಂತಿದ್ಯಾ ಸೂರ್ಯ? ಇಲ್ಲ. ಮತ್ತೀಗ ಹಂಗ್ ಮುಲ್ಗೋತಿದ್ಯಾ? ಏನೇನೋ ಮಾತಾಡ್ತಿರಲ್ಲ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಅದೇನೇನಲ್ಲ, ಈಗ ಅದೇ ಟಾರ್ಪಲ್ ಸಿಗುತ್ತಾ ಹೋಗ್ಲಿ?
ಇಲ್ಲ ತಾರ್ಪಲ್ ಇಲ್ಲ ನಮಗೆ. ಹೌದಾ, ಹೋಗ್ಲಿ ಬಿಡಿ, ರೂಮ್ ಎಲ್ಲ ಮಾಡ್ಕೊಂಡಿರ್ತೀವಿ. ಅವತ್ತು ಬರ್ತೀನಲ್ಲ ಅಷ್ಟೇ, ನಾವೆಲ್ಲ ರೂಮ್ ಮಾಡ್ಕೊಂಡಿರ್ತೀವಿ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಷ್ಟೇ. 4 ಗಂಟೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡಿ. 4 ಗಂಟೆಗೆ ಬಂದು ನಾನು ಅವಳು ಊಟ ಮಾಡ್ಕೊಂಡು ಹೊರಟೋಗ್ಬಿಡ್ತೀವಿ. ಅವ್ರು ಕೇಳಿದ್ರೆ ಗಂಡ ಹೆಂಡತಿ ಬಂದ್ರೆ ಊಟ ಮಾಡ್ಕೊಂಡು ಹೋದ್ರು, ನಮ್ಮ ಫ್ರೆಂಡು ಅವ್ರು ಬೆಂಗಳೂರು ಅಂತ ಅಷ್ಟು ಹೇಳ್ರಿ. ಅದೇ ರೂಮ್ಗೆ ಕೊಡೋ ಕಾಸು ಒಂದು ಸ್ವಲ್ಪ ಒಂದು ಅರೇಂಜ್ಮೆಂಟ್ ಮಾಡ್ತೀರಾ, ಒಂದು 2,000. ಹಬ್ಬ ಸ್ವಲ್ಪ ಇದೆ, ಒಂದು 300 ರೂಪಾಯಿ ಕೊಡ್ತೀನಿ. 300 ರೂಪಾಯಿ? ಏಕ್ರಿ? 500 ರೂಪಾಯಿ ಅಷ್ಟೇ ಇದು ರೂಮು. 500 ರೂಪಾಯಿ. 500 ರೂಪಾಯಿ ಅಷ್ಟೇ? ದುಡ್ಡಿ. ಹಾಂ. ಎಲ್ಲ 500 ರೂಪಾಯಿ 600 ರೂಪಾಯಿ ಅಷ್ಟೇ. ನೀವು ಬರ್ತೀರಾ? 300 ರೂಪಾಯಿ ಹಾಕ್ಬಿಡಿ. ಇಲ್ಲ ಹಬ್ಬ ಎಲ್ಲ ಬಂದಿರ್ತಾರೆ, ನೆಂಟ್ರಿಷ್ಟು ಮಾತಾಡ್ಸ್ಬೇಕು. ಅಲ್ಲ, ನೀವು ಬರಂಗಿದ್ರೆ ಇಬ್ರು ಸೇರಿ ರೂಮ್ ಮಾಡ್ಬೋದಾಗಿತ್ತು ಅಂತ ಅಷ್ಟೇನೆ. ನಾನೇನಕ್ಕೆ ಅಲ್ಲಿಗೆ? ಅಲ್ಲ, ಬಂದು ಕೂತ್ಕೊಳ್ರಿ ಅಲ್ಲಿ ನೋಡ್ಕೊಂಡು ಅಷ್ಟೇ. ನೀವು ಮಾಡೋದು ನೋಡ್ಕೊಂಡು ಕೂತ್ಕೋಬೇಕಾ? ಅದು ಸುಮ್ಮನೆ ಅಲ್ಲ, ಏನು ಮಾಡ್ತೀರಾ, ಮನೆ ಹತ್ರ ಬೇಜಾರಾದ್ರೆ ಬಂದರೆ. ಇಲ್ಲ ನಮ್ಗೆ ಇಲ್ಲಿ ನೆಂಟ್ರಿಷ್ಟು ಬಂದಿರ್ತಾರೆ, ಮಾತಾಡ್ಸ್ಬೇಕು. ಹಾಂ. ಅಲ್ಲಿ ನಿಮ್ಮ ಹಳೆ ಡವ್ ಯಾರು ಬಂದಿರಲ್ವಾ? ಅವೆಲ್ಲ ಯಾಕೆ ಸ್ವಾಮಿ ನಿಮಗೆ? ನೀವು ಬನ್ನಿ ಊಟ ಮಾಡ್ಕೊಳ್ಳಿ ಹೋಗಿ. ಅಲ್ಲಪ್ಪ, ನಿನ್ನ ಹಳೆ ಡವ್ ಏನು ಬಂದಿರಲ್ವಾ ಅಂದೆ. ಇಲ್ಲ, ಯಾರು ಇಲ್ಲ ನನಗೆ. ಯಾರು ಇಲ್ವಾ? ಹಾಂ. ನೋಡಿ ಏನು ಮಾಡ್ತೀಯ. ಅಷ್ಟೇ, ಇಡನ್ರಾ?